ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒನ್ ಆಫ್ ದ ಅನಿಮೇಷನ್ ವೆಬ್ಸೈಟ್ ಯಾವುದು ಒಂದು ನಾರ್ಮಲ್ ಇಮೇಜ್ನ, ಸೊ ಈ ರೀತಿಯಾದ ಒಂದು ನಾರ್ಮಲ್ ಇಮೇಜ್ನ ಈ ರೀತಿಯಾದ ಒಂದು ಅನಿಮೇಷನ್ ಇಮೇಜ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು, ಸೊ ಸ್ಲೈಟ್ ಆದ ಒಂದು ಅನಿಮೇಷನನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಈ ರೀತಿಯಾದ ಒಂದು ನಾರ್ಮಲ್ ಇಮೇಜ್ನ ಅನಿಮೇಷನ್ ಇಮೇಜ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು, ಸೊ ಆ AI ವೆಬ್ಸೈಟ್ ಯಾವುದು ಅಂತ ನೋಡೋಣ. ಸೊ ಈ ವೆಬ್ಸೈಟ್ ಬಂದುಬಿಟ್ಟು layapix.com ಅಂತ. ಸೊ ನೀವು convert.layapix.com ಈ ವೆಬ್ಸೈಟ್ಗೆ ಹೋಗಿ. ಸೊ ಇದು ವೆಬ್ಸೈಟ್ನ ಹೋಮ್ ಪೇಜ್ ಆಗಿರುತ್ತೆ. ಸೊ ಇಲ್ಲಿ ನೀವು ಯಾವ ಇಮೇಜ್ನ ಅನಿಮೇಷನ್ ಇಮೇಜ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಟಾಪ್ ಲೆಫ್ಟ್ ಸೈಡಲ್ಲಿ ಅಪ್ಲೋಡ್ ಆಪ್ಷನ್ ಇದೆ. ಸೊ ಇಲ್ಲಿ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಯಾವ್ದು ಇಮೇಜ್ನ ಕನ್ವರ್ಟ್ ಮಾಡಬೇಕು ಆ ಇಮೇಜ್ನ ತೊಗೊಂಬನ್ನಿ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಮೇ ಬಿ ಲೆಸ್ ದೆನ್ 1 minute ಟೈಮ್ ತೊಗೊಳುತ್ತೆ. ಸೊ ಆ ಇಮೇಜಲ್ಲಿ ಇರುವಂಥ ಆಬ್ಜೆಕ್ಟ್ಸ್ಗಳನ್ನೆಲ್ಲ ಅನಲೈಸ್ ಮಾಡುತ್ತೆ. ಯಾವ ಆಬ್ಜೆಕ್ಟ್ ಸ್ಟಿಲ್ ಇರಬೇಕು, ಯಾವ ಆಬ್ಜೆಕ್ಟ್ಗೆ ಮೂವ್ಮೆಂಟ್ ಕೊಡಬೇಕು, ಈ ರೀತಿ ಅನಲೈಸ್ ಮಾಡುತ್ತೆ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದಾದಮೇಲೆ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮ್ಮ ಒಂದು ಅನಿಮೇಷನ್ ವಿಡಿಯೋ ರೆಡಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಸೊ ಯಾವ ರೀತಿಯಾದ ಒಂದು ಅನಿಮೇಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ವಾಸ್ ಇದೆ, ಸೊ ಫ್ಲವರ್ ವಾಸ್ ಇದೆ, ಮೂಮೆಂಟ್ ಆಗ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ನಮಗೆ ಆಲ್ಮೋಸ್ಟ್ ಎಲ್ಲ ಆಬ್ಜೆಕ್ಟ್ಸ್ಗಳು ಮೂಮೆಂಟ್ ಆಗ್ತಾ ಇದೆ. ಇಲ್ಲಿ ಇದರ ಒಂದು ಕಂಟ್ರೋಲ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ಇದನ್ನು ಚೇಂಜಸ್ ಮಾಡ್ಕೋಬೋದು. ಸೊ ಇದು ಮೂಮೆಂಟ್, ಈ ವೇರಿಯೇಷನ್, ಈ ಟೋಟಲ್ ಅನಿಮೇಷನ್ನ ಡ್ಯೂರೇಷನನ್ನು ನೀವು ಶಾರ್ಟ್ ಮಾಡಬೇಕಂತಿದ್ರೆ ಇಲ್ಲಿ ಅನಿಮೇಷನ್ ಲೆಂತ್ ಇದೆ. ಸೊ ಕರೆಂಟ್ಲಿ ಇದು 6 seconds ಇರುತ್ತೆ. ಅಂದರೆ ನೀವು ಇದನ್ನು ಡೌನ್ಲೋಡ್ ಮಾಡಿದರೆ ಟೋಟಲ್ ಆ ವಿಡಿಯೋದು ಲೆಂತ್ ಬಂದುಬಿಟ್ಟು 6 seconds ಇರುತ್ತೆ. ಸೊ ನೀವು ಆ ವಿಡಿಯೋ ಲೆಂತ್ನ ರೆಡ್ಯೂಸ್ ಬೇಕಾದರೆ ಮಾಡ್ಕೋಬೋದು. ಸೊ ಮ್ಯಾಕ್ಸಿಮಮ್ ವಿಡಿಯೋ ಲೆಂತ್ ಇಲ್ಲಿ ಕ್ರಿಯೇಟ್ ಮಾಡುವಂಥದ್ದು 6 seconds. ಸೊ ಆ ವಿಡಿಯೋ ಲೆಂತ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗ್ ಫ್ರಮ್ 1 seconds to 6 seconds ಇದೆ. ನಾನು ಇಲ್ಲಿ ಬೇಕಾದರೆ 4 secondsನ ಕ್ಲಿಕ್ ಮಾಡ್ಬೋದು. ನಾನು 6 seconds ಇಟ್ಕೊಳ್ತೇನೆ. ಅಗೇನ್ ಇದನ್ನು ಡ್ಯೂರೇಷನ್ ನೀವು ರೆಡ್ಯೂಸ್ ಮಾಡಿದಾಗೆ ಇದು ಅನಿಮೇಷನ್ ಏನು ಮೂಮೆಂಟ್ ಸ್ಪೀಡ್ ಅದು ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಇವಾಗ 3 seconds ಇಟ್ಟಿದ್ದೇನೆ, ಮೂಮೆಂಟ್ ಸ್ಪೀಡ್ ಸಹ ಜಾಸ್ತಿ ಆಗಿದೆ. ಸೊ 6 seconds ಇಟ್ಟಾಗ ಸ್ವಲ್ಪ ವಿಡಿಯೋ ಲೆಂತ್ 6 seconds ಇರುತ್ತೆ. ಸೊ ಅದರಿಂದ ಮೂಮೆಂಟ್ಸು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅನಿಮೇಷನ್ ಸ್ಟೈಲ್ ಅಂತ ಇದೆ. ಸೊ ಕರೆಂಟ್ಲಿ ಪರ್ಸ್ಪೆಕ್ಟಿವಲ್ಲಿದೆ. ಅಂದರೆ ಪರ್ಸ್ಪೆಕ್ಟಿವ್ ಆಲ್ಮೋಸ್ಟ್ ಮೇಲೆ ಕೆಳಗಡೆ ಲೆಫ್ಟ್ ರೈಟ್ ಈ ರೀತಿ ಆ್ಯಂಗಲಲ್ಲಿ ಅದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ. ಸಪೋಸ್ ನಿಮಗೆ ಇದು ಬರೀ ಹೊರಿಜಾಂಟಲಲ್ಲಿ ಮೂವ್ ಆಗಬೇಕಂತಿದ್ರೆ ಈ ರೀತಿ ಹೊರಿಜಾಂಟಲಲ್ಲಿ ಮಾತ್ರ ಮೂಮೆಂಟ್ ಆಗುತ್ತೆ. ಇಲ್ಲಿ ವರ್ಟಿಕಲ್ ಆಪ್ಷನ್ ಇದೆ. ಸೊ ಇದು ಮೇಲೆ ಕೆಳಗಡೆ ಮಾತ್ರ ಮೂಮೆಂಟ್ ಆಗುತ್ತೆ. ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಹೊರಿಜಾಂಟಲ್, ವರ್ಟಿಕಲ್ ಆಲ್ಮೋಸ್ಟ್ ಎಲ್ಲ ಆ್ಯಂಗಲಲ್ಲಿ ಮೂಮೆಂಟ್ ಆಗುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ವೈಟ್ ಸರ್ಕಲ್ ಇದೆ. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ. ತುಂಬ ಈಸಿಯಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಮೌಂಟ್ ಆಫ್ ಮೋಷನ್. ಅಗೇನ್ ಈ ಮೋಷನ್ ಸ್ಪೀಡ್ನ ಇಲ್ಲಿಂದನೂ ನೀವು ಚೇಂಜ್ ಮಾಡ್ಕೋಬೋದು. ಸಪೋಸ್ ನಿಮ್ಗೆ ಇಲ್ಲಿ ಅನಿಮೇಷನ್ ಲೆಂತ್ 6 seconds ಬೇಕು, ಬಟ್ ಮೋಷನ್ ಸ್ಪೀಡ್ ಜಾಸ್ತಿ ಆಗಬೇಕಂತಿದ್ರೆ ನೀವು ಇಲ್ಲಿ ಲೆಸ್ ತಗೋಬೋದು. ಸೊ ಇದು ನಿಮಗೆ ಮೋಷನ್ ಸ್ಪೀಡ್ ಲೆಸ್ ರಿಡ್ಯೂಸ್ ಮಾಡುತ್ತೆ. ಸೊ ಮೀಡಿಯಮ್ ಸ್ಪೀಡಲ್ಲಿ ಬೇಕು ಅಂತಿದ್ರೆ ಮೀಡಿಯಮ್ ಸ್ಪೀಡ್ ಇರುತ್ತೆ. ಅಗೇನ್ ಸ್ಪೀಡ್ ಜಾಸ್ತಿ ಬೇಕು, 6 seconds ಇದ್ದು ಸ್ಪೀಡ್ ಜಾಸ್ತಿ ಬೇಕಂತಾದರೆ ಇದು ಮೋರ್ ಆಪ್ಷನ್ಸ್ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಒಂದು ಸರಿ ನಿಮ್ಗೆ ಇದು ಅನಿಮೇಷನ್ ಕಂಪ್ಲೀಟ್ ಆಗಿದೆ ಅಂತಾದರೆ, ನಿಮಗಿದು ಓಕೆ ಅಂತ ಆದರೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದುಬಿಟ್ಟು ಶೇರ್ ಆಪ್ಷನ್ ಇದೆ. ಸೊ ಇಲ್ಲಿ ಶೇರ್ಗೆ ಹೋಗಿ ಅಗೇನ್ ಅದು ನಿಮಗೆ ಟೈಮ್ ತಗೊಳುತ್ತೆ. ಸ್ವಲ್ಪ ಟೈಮ್ ತಗೊಂಡು ಮೇ ಬಿ ಓಕೆ, ಸೊ ಟೈಮ್ ತಗೊಂಡ್ಮೇಲೆ ನೀವು ಇದನ್ನು ಡೈರೆಕ್ಟಾಗಿ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಶೇರ್ ಮಾಡ್ಬೋದು. ಇಲ್ಲಿ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ. ಮತ್ತು ಇಲ್ಲಿ ನಿಮಗೆ ಶೇರಬಲ್ ಲಿಂಕ್ ಇಲ್ಲಿ ಬಂದಿದೆ. ಇದನ್ನು ನೀವು ಕಾಪಿ ಮಾಡ್ಕೋಬೋದು. ಸೊ ಇಲ್ಲದಿದ್ದರೆ ನಾರ್ಮಲಾಗಿ ಅನಿಮೇಷನ್ ಫೈಲ್ಸ್ಗಳು, ವಿಡಿಯೋ ಫೈಲ್ಸ್ಗಳು ಜಾಸ್ತಿಯಾಗಿ MP4 ಸೇವ್ ಆಗುತ್ತೆ. ಇಲ್ಲ ಗಿಫಲ್ಲಿ ಬೇಕಾದರೆ ಗಿಫಲ್ಲಿದೆ. ಮತ್ತು ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಫೈಲ್ ಫಾರ್ಮ್ಯಾಟ್ಸನ್ನ ಸೇವ್ ಮಾಡುವಂಥದ್ದು. ನಾನಿವಾಗ MP4 ಇದನ್ನು ಸೇವ್ ಮಾಡ್ತೇನೆ. ಸೊ ಇಲ್ಲಿ ಸೇವ್ ಅಂತ ಕೊಡ್ತೇನೆ. ಓಕೆ, ಇಲ್ಲಿ ಸ್ವಲ್ಪ ಅದು ಟೈಮ್ ತಗೊಳುತ್ತೆ. ಯಾಕಂದರೆ ಇಲ್ಲಿ ಇವಾಗ ಈ ವೆಬ್ಸೈಟಿಂದ ಅನಿಮೇಷನ್ ವಿಡಿಯೋ ಏನಿದೆ MP4ಗೆ ಕನ್ವರ್ಟ್ ಆಗಬೇಕು. ಸೊ ಅದು ಇವಾಗ ಕನ್ವರ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಮೇ ಬಿ 1 minute ಆಗಿ ತಗೊಳುತ್ತೆ.
ಓಕೆ, ಸೊ ಇವಾಗ ಕನ್ವರ್ಟ್ ಆಗಿದೆ. ಇದನ್ನು ನಾನು ಎಲ್ಲಿ ಬೇಕು ಅಲ್ಲಿ ಸೇವ್ ಮಾಡ್ಕೋಬೋದು. ಸೊ ನಾನು ಅನಿ ಅಂತ ಸೇವ್ ಮಾಡ್ತೇನೆ. ಸೊ ಇಲ್ಲಿ ಸೇವ್ ಮಾಡ್ಕೊಳ್ತೇನೆ. ಸೊ ಇವಾಗ ನಂದು ವಿಡಿಯೋ ಡೌನ್ಲೋಡ್ ಆಗಿದೆ. ಸೊ ನಾನು ಚೆಕ್ ಮಾಡ್ತೇನೆ. ಸೊ ಇದಿವಾಗ ನಾನು ಡೌನ್ಲೋಡ್ ಮಾಡಿರುವಂಥ ವಿಡಿಯೋ, ಇದನ್ನು ಜಸ್ಟ್ ಪ್ಲೇ ಮಾಡ್ತೇನೆ. ಸೊ ನೋಡ್ಬೋದು ಈ ಆ್ಯನಿಮೇಷನ್ ಡ್ಯೂರೇಷನ್ ಬಂದುಬಿಟ್ಟು 6 ಸೆಕೆಂಡ್ಸ್ ಇದೆ. ಆ್ಯನಿಮೇಷನ್ ಇದು ಪ್ಲೇ ಆಗ್ತಾ ಇದೆ. ಸೊ 6 ಸೆಕೆಂಡ್ಸ್ ಡ್ಯೂರೇಷನ್ ಇರುವಂಥ ಒಂದು ವಿಡಿಯೋ ನನಗೆ ಸಿಕ್ಕಿದೆ. ಓಕೆ, ಸೊ ನಂದು ಇಮೇಜ್ ಬಂದುಬಿಟ್ಟು ಈ ಇಮೇಜ್. ಸೊ ಇದು ಜಸ್ಟ್ ನಾರ್ಮಲ್ ಇಮೇಜ್. ಇದನ್ನು ಈ ರೀತಿ ಕನ್ವರ್ಟ್ ಮಾಡ್ಕೊಂಡಿದ್ದೇನೆ. ಸೊ ಫ್ರೆಂಡ್ಸ್, ಈ ರೀತಿ ನಾವು ಯಾವುದೇ ಒಂದು ನಾರ್ಮಲ್ ಇಮೇಜ್ಗೆ ಲೈಟಾಗಿ ಒಂದು ಆ್ಯನಿಮೇಷನ್ ಎಫೆಕ್ಟ್ನ ಕೊಡಬೇಕಂತಿದ್ರೆ ನೀವು ಈ ವೆಬ್ಸೈಟ್ನ ರೆಫರ್ ಮಾಡ್ಬೋದು. layipix.com ಈ ವೆಬ್ಸೈಟ್ ರೆಫರ್ ಮಾಡ್ಕೋಬೋದು. ಅಗೇನ್ ಇದು ಫ್ರೀ ವೆಬ್ಸೈಟ್ ಆಗಿರೋದ್ರಿಂದ ಯಾರು ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾರ್ಮಲ್ ಆಗಿ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಏನಾದರೂ ಬಿಸ್ನೆಸ್ ಪ್ರಮೋಷನ್ ಮಾಡಲಿಕ್ಕಿದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲದಿದ್ದರೆ ನಿಮ್ಮ ವಾಟ್ಸಪ್ಪಲ್ಲಿ ನೀವು ಜಸ್ಟ್ ಸ್ಟೇಟಸ್ ಅಪ್ಲೋಡ್ ಮಾಡ್ತೀರಾ, ಜಸ್ಟ್ ನಾರ್ಮಲ್ ಆಗಿ ಒಂದು ಜಸ್ಟ್ ಇಮೇಜ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸೊ ಈ ರೀತಿಯಾದ ಎಫೆಕ್ಟ್ನ ನೀವು ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೇರೆ ಬೇರೆ ರೀತಿ ಈ ಒಂದು ಎಫೆಕ್ಟ್ನ ನಾವು ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದೆ ಜಸ್ಟ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.